Dear students, welcome to the classes for the paper Community Organization and Social Action. Methods of Community Organization ಅನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಲಾಸ್ಟ್ ಟಾಪಿಕ್ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಆ್ಯಂಡ್ ರಿಲೇಟೆಡ್ ಟೆಕ್ನಿಕ್ಸ್ ಆರ್ ಎ ಅಂತ ಇದೆ, ರ್ಯಾಪಿಡ್ ರೂರಲ್ ಅಪ್ರೈಸಲ್ ಅಂತ. ಸೊ ಇಲ್ಲಿ ಒಂದು ರೂರಲ್ ಏರಿಯಾದ ಅಥವಾ ಒಂದು ರೂರಲ್ ಕಮ್ಯುನಿಟಿಯ ಬಗ್ಗೆ ವಿವರಗಳನ್ನ ತಿಳಿದುಕೊಳ್ಳಿಕ್ಕೋಸ್ಕರ ಟು ನೋ ದ details of the rural community, we use a certain techniques and tools. That process is a systematic process and that is called as a participatory rural appraisal. The word participatory is very important because during that process we are going to take the active participation of village people or community members. ಸೊ ನಾವೊಂದು ಗ್ರಾಮೀಣ ಭಾಗದ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಹಲವಾರು ವಿಧಾನಗಳನ್ನು ಹಲವಾರು ತಂತ್ರಗಳನ್ನ ಉಪಯೋಗಿಸಿ ಅಧ್ಯಯನವನ್ನು ಕೈಗೊಳ್ತೇವೆ. ಸೊ ಈ ಪ್ರಕ್ರಿಯೆಯಲ್ಲಿ ನಾವು ಕಮ್ಯುನಿಟಿಯ ಜನರ ಸಹಭಾಗಿತ್ವವನ್ನು ಪಡೆದುಕೊಳ್ತೇವೆ. ಅದನ್ನು ನಾವು ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತ ಕರೀತೇವೆ. ಸೊ ಅದರ ಮುಂದುವರೆದ ಭಾಗವಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಾಗೆ ಡೆವಲಪ್ ಆಗಿರುವಂಥದ್ದು ರ್ಯಾಪಿಡ್ ರೂರಲ್ ಅಪ್ರೈಸಲ್ ಅಂತ. ಸೊ ವಾಟ್ ಈಸ್ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್? ಅಪ್ರೈಸಲ್ ಮೀನ್ಸ್ ಫೈಂಡಿಂಗ್ ಔಟ್ ದ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಬ್ಲಮ್ಸ್, ನೀಡ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಆಫ್ ಎ ವಿಲೇಜ್. ಸೊ ನಾವು ಕಮ್ಯುನಿಟಿ ಆರ್ಗನೈಸೇಷನ್ ಮಾಡುವಂತಹ ಮೊದಲ ಹಂತದಲ್ಲಿ ನಾವು ವಿಲೇಜ್ ಕಮ್ಯುನಿಟಿಯ ಬಗ್ಗೆ ಅಥವಾ ಯಾವುದೇ ಒಂದು ಕಮ್ಯುನಿಟಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತೇವೆ. ಅದರ ರಿಕ್ವೈರ್ಮೆಂಟ್ಸ್ಗಳನ್ನು, ಅದರ ಪ್ರಾಬ್ಲಮ್ಸ್ಗಳನ್ನು, ಅದರ ಕೆಪಾಸಿಟಿಗಳನ್ನ ತಿಳಿದುಕೊಳ್ತೇವೆ. ಅದನ್ನು ಅಪ್ರೈಸಲ್ ಅಂತ ಕರಿತೇವೆ. ಇವಾಲ್ಯೂಯೇಷನ್, ಅಸೆಸ್ಮೆಂಟ್ ಅಂತ ಕರಿತೇವೆ. ಪಾರ್ಟಿಸಿಪೇಟರಿ ಮೀನ್ಸ್ ಇಟ್ಸ್ ಎ ಬಾಟಮ್ ಅಪ್ ಅಪ್ರೋಚ್. ಅಂದರೆ ಇದು ಜನರಿಂದ ಅವರ ನೇರ ಸಹಭಾಗಿತ್ವದಿಂದ ಅವರಿಂದ ನೇರವಾಗಿ ನಾವು ಅಭಿಪ್ರಾಯವನ್ನು ಪಡೆದುಕೊಳ್ತೇವೆ. ರೂರಲ್ ಮೀನ್ಸ್ ರೂರಲ್ ಕಮ್ಯುನಿಟಿಯಲ್ಲಿ ಮೊದಲನೇದಾಗಿ ಯೂಸ್ ಮಾಡೋದ್ರಿಂದ ಇದನ್ನು ರೂರಲ್ ಅಂತ ಕರಿತೇವೆ. ಇಲ್ಲಿ ಅರ್ಬನಲ್ಲಾದರೂ ಮಾಡ್ಬೋದು, ರೂರಲ್ಲಾದರೂ ಮಾಡ್ಬೋದು, ಟ್ರೈಬಲ್ ಕಮ್ಯುನಿಟಿಯ ಜೊತೆಗಾದರೂ ನಾವು ಇದನ್ನು ಮಾಡ್ಬೋದು. ಈ ಟೆಕ್ನಿಕ್ಕಿಗೆ ಅಥವಾ ಈ ಮೆಥಡಿಗೆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತ ಕರೆದಿದ್ದೇವೆ. ಸೊ ಇದ್ರ ಮೂಲಕ ನಾವು ಕಮ್ಯುನಿಟಿ ಆರ್ಗನೈಸೇಷನಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಅವರನ್ನು ಆರ್ಗನೈಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ PRA ಚೇಂಬರ್ಸ್ ಆರ್ 1992 ಇವರಿಂದ ಒಂದು ಡಿಫೈನ್ ಆಗಿರುವಂಥದ್ದು, ಇವರಿಂದ ಎನಾಕ್ಟ್ ಆಗಿರುವಂಥದ್ದು ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿರುವಂಥದ್ದು. PRA ಈಸ್ ಇಂಟೆಂಡೆಡ್ ಟು ಎನೇಬಲ್ ದ ಲೋಕಲ್ ಕಮ್ಯುನಿಟೀಸ್ ಟು ಕಂಡಕ್ಟ್ ದೇರ್ ಓನ್ ಅನಾಲಿಸಿಸ್ ಆ್ಯಂಡ್ ಟು ಪ್ಲ್ಯಾನ್ ಆ್ಯಂಡ್ ಟು ಟೇಕ್ ಆ್ಯಕ್ಷನ್. So this approach was developed in the year 1990. It was considered as one of the popular and effective approach to gather the information about rural area. So PRA is based on village experiences where communities effectively manage their natural resources. 1990ರಲ್ಲಿ ಇದು ಪ್ರಾರಂಭ ಆಯಿತು. ಒಂದು ಪಾಪ್ಯುಲರ್ ಮತ್ತು ಎಫೆಕ್ಟಿವ್ ಟೂಲ್ ಅಂತ ಹೇಳ್ಬಿಟ್ಟು ಅಪ್ರೋಚ್ ಅಂತ ನಾವು ಯೂಸ್ ಮಾಡಿದ್ದೇವೆ. ಸೊ ಇದು ರೂರಲ್ ಏರಿಯಾದಲ್ಲಿ ತುಂಬ ಸಕ್ಸಸ್ಫುಲ್ ಆಗಿರುವಂಥದ್ದು. ಚೇಂಬರ್ಸ್ ಆರ್ 1992 ಈ ಸಂದರ್ಭದಲ್ಲಿ ಅವರು PRAನ ಡಿಫೈನ್ ಮಾಡ್ತಾರೆ. PRAಗೆ ಸಂಬಂಧಪಟ್ಟಾಗ ಅಪ್ರೋಚನ್ನು ಡೆವಲಪ್ ಮಾಡಿರುವಂಥವರು ಚಾಂಬರ್ಸ್ ಆರ್ ಅನ್ನುವಂಥವ್ರು. ಸೊ PRA ಅಂದರೆ ಏನು ಅಂತ? PRA ಈಸ್ ಎ ಮೆಥಡಾಲಜಿ ಆಫ್ ಲರ್ನಿಂಗ್ ರೂರಲ್ ಲೈಫ್ ಆ್ಯಂಡ್ ದೇರ್ ಎನ್ವಿರಾನ್ಮೆಂಟ್ ಫ್ರಮ್ ದ ರೂರಲ್ ಪೀಪಲ್. ಜನರಿಂದ, ಗ್ರಾಮೀಣ ಭಾಗದ ಜನರಿಂದ ಆ ಗ್ರಾಮೀಣ ಭಾಗದ ಜನಜೀವನ ಹೇಗಿದೆ, ಅದರ ಪರಿಸರ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸುವಂಥ ಒಂದು ವಿಧಾನ. ಸೊ ಇಲ್ಲಿ ಇಟ್ ರಿಕ್ವೈರ್ಸ್ ರಿಸರ್ಚರ್ಸ್ ಆರ್ ಫೀಲ್ಡ್ ವರ್ಕರ್ಸ್ ಆಫ್ ದ ಫೀಲ್ಡ್ ಏಜೆಂಟ್ಸ್. ಸೊ ಇಲ್ಲಿ ಹಲವಾರು ಫೀಲ್ಡ್ ಅಥವಾ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಬೇಕಾಗ್ತದೆ. ಸೊ ಅವರೇನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ವರ್ಕ್ ಆ್ಯಸ್ ಎ ಫೆಸಿಲಿಟೇಟರ್ಸ್. ದೇ ಆರ್ ಗೋಯಿಂಗ್ ಟು ಹೆಲ್ಪ್ ದ ಲೋಕಲ್ ಪೀಪಲ್ ಟು ಕಂಡಕ್ಟ್ ದೇರ್ ಓನ್ ಅನಾಲಿಸಿಸ್, ಪ್ಲ್ಯಾನ್ ಆ್ಯಂಡ್ ಆ್ಯಕ್ಷನ್ ಅಕಾರ್ಡಿಂಗ್ಲಿ. ಸೊ ಅವರು ತಮ್ಮ ಹಳ್ಳಿಯ ಬಗ್ಗೆ ಅನಾಲಿಸಿಸ್ ಮಾಡಲಿಕ್ಕೆ ಗ್ರಾಮೀಣ ಭಾಗದ ಜನರಿಗೆ ಸಹಾಯವನ್ನು ಮಾಡ್ತಾರೆ, ಅವರನ್ನು ಪ್ರೋಬ್ ಮಾಡ್ತಾರೆ. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಾಗ ಆ್ಯಕ್ಷನ್ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ದಟ್ ಲೋಕಲ್ ಪೀಪಲ್ ಆರ್ ಕ್ರಿಯೇಟಿವ್ ಆ್ಯಂಡ್ ವೆಲ್ ಕೇಪಬಲ್ ಅಂಡ್ ಕ್ಯಾನ್ ಡೂ ದೇರ್ ಓನ್ ಇನ್ವೆಸ್ಟಿಗೇಷನ್, ಅನಾಲಿಸಿಸ್ ಆ್ಯಂಡ್ ಪ್ಲ್ಯಾನಿಂಗ್. ಸೊ ಇದು ಒಂದು ಅಸಂಪ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಏನಂತಂದರೆ ಗ್ರಾಮೀಣ ಭಾಗದ ಜನರಿಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಅರಿವಿರುತ್ತೆ ಮತ್ತು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ಸಾಮರ್ಥ್ಯಗಳಿರುತ್ತೆ ಮತ್ತು ಅವರು ಕ್ರಿಯೇಟಿವ್ ಆಗಿರ್ತಾರೆ ಅಂತ ಹೇಳಿ. So Chambers defined PRA as an approach and methods of learning about rural life and condition from, with and by rural. ಸೊ ರೂರಲ್ನ ಕಮ್ಯುನಿಟಿಯ ಮೂಲಕ, ರೂರಲ್ನ ಕಮ್ಯುನಿಟಿಯ ಒಳಗೆ, ರೂರಲ್ನ ಕಮ್ಯುನಿಟಿಯ ಜನರಿಂದ ನಾವು ರೂರಲ್ ಲೈಫ್ನ ಬಗ್ಗೆ ತಿಳಿದುಕೊಳ್ಳುವಂಥದ್ದೇ PRA ಅಂತ ಹೇಳ್ತಾರೆ. ಸೊ PRA ಅದನ್ನು ನಾವು ಅನಾಲಿಸಿಸ್ಗೆ ಯೂಸ್ ಮಾಡ್ಬೋದು, ರಿಸರ್ಚ್ಗೆ ಡೇಟಾ ಆಗಿ ಯೂಸ್ ಮಾಡ್ಬೋದು, ಪ್ಲ್ಯಾನಿಂಗ್ ಆಗಿ ಯೂಸ್ ಮಾಡ್ಬೋದು, ಜನರಿಗೆ ಅವರ ಸಮಸ್ಯೆ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಅದೇ ರೀತಿ ಇಡೀ ಒಂದು ಎಂಟೈರ್ ಕಮ್ಯುನಿಟಿಯನ್ನು ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ದೇರ್ ಆರ್ ವೈಡ್ ರೇಂಜ್ ಆಫ್ ಪಾರ್ಟಿಸಿಪೇಟರಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆರ್ ಅವೈಲಬಲ್.
ಪೀಪಲ್ ಕ್ಯಾನ್ ಯೂಸ್ ದೀಸ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಕಾರ್ಡಿಂಗ್ ಟು ದೇರ್ ಸಿಚುವೇಶನ್ಸ್. ಸೊ ಹಲವಾರು ರೀತಿಯ ಟೂಲ್ಸ್ ಮತ್ತು ಟೆಕ್ನಿಕ್ಸ್ಗಳು ಇರುವಂಥದ್ದು. ಈ ಟೂಲ್ಸ್ ಮತ್ತು ಟೆಕ್ನಿಕ್ಸ್ಗಳನ್ನು ಜನ ಅವರ ಗ್ರಾಮೀಣ ಭಾಗದ ಜನ ಅವರ ಅಗತ್ಯಗಳಿಗೆ ತಕ್ಕ ಹಾಗೆ ನಾವು ಡಿಸೈನ್ ಮಾಡಿ ಅದನ್ನು PRA ಆ್ಯಕ್ಟಿವಿಟಿನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಾಗಿರುತ್ತೆ. ನಾವು ಕ್ಯಾಂಪಿಗೆ ಹೋದಾಗ ರೂರಲ್ ಕ್ಯಾಂಪನ್ನು ಕಂಡಕ್ಟ್ ಮಾಡಿದಾಗ ಪ್ರತಿ ಸಲ PRA ಆ್ಯಕ್ಟಿವಿಟಿಯನ್ನು ಮಾಡಿಸಿರುವಂಥದ್ದು. ಸೊ ಈ ಬಾರಿ ನಿಮಗೆ ಕ್ಯಾಂಪ್ ಇಲ್ಲದೆ ಇರೋದ್ರಿಂದ ಈ PRA ಆ್ಯಕ್ಟಿವಿಟಿ ಅಥವಾ PRA ಎಕ್ಸಸೈಸ್ ಮಿಸ್ ಆಗ್ತಾ ಇದೆ. ಸೊ ಇಲ್ಲಿ 5 ಕೀ ಪ್ರಿನ್ಸಿಪಲ್ಸ್ ಇದೆ. ಒಂದು PRAನಲ್ಲಿ ಪಾರ್ಟಿಸಿಪೇಷನ್ ಇರಬೇಕು. ಯಾರ ಪಾರ್ಟಿಸಿಪೇಷನ್ ಅಂದರೆ ಕಮ್ಯುನಿಟಿಯ ಪಾರ್ಟಿಸಿಪೇಷನ್, ಲೋಕಲ್ ಕಮ್ಯುನಿಟಿ ಇದರಲ್ಲಿ ಇನ್ವಾಲ್ವ್ ಆಗಿರಬೇಕು. ಫ್ಲೆಕ್ಸಿಬಲ್ ಅಂದರೆ ಈಗ ನೀವು PRA ಮಾಡ್ತೀವಿ ಅಂತ ಇಂಗ್ಲೀಷ್ನಲ್ಲಿ ಕ್ವಶನ್ ಪ್ರಿಪೇರ್ ಮಾಡಿಕೊಂಡ್ರೆ ದೇರ್ ವಿಲ್ ಬಿ ನೋ ಯೂಸ್ ಆಫ್ ಡೂಯಿಂಗ್ PRA ವಿತ್ ದಟ್ ಪೀಪಲ್ ಬಿಕಾಸ್ ಮೆಜಾರಿಟಿ ಆಫ್ ದೆಮ್ ದೇ ಡೋಂಟ್ ನೋ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಅವ್ರಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ, ನೀವು ಇಂಗ್ಲೀಷ್ನಲ್ಲಿ ಕ್ವಶನ್ ಪ್ರಿಪೇರ್ ಮಾಡ್ಕೊಂಡಿರ್ತೀರ, ಅದು ಆಗಬಾರ್ದು. ಸೊ ಅಪ್ರಾಪ್ರಿಯೇಟ್ ಆಗಿರುವಂತಹದ್ದು ಮಿಕ್ಸಿಂಗ್ ಸ್ಕಿಲ್ಸ್ಗಳು. ಸೊ ಆ ಟಾಪಿಕ್ಕು ಲೊಕೇಶನ್ನ ಬೇಸ್ ಆಗಿಟ್ಕೊಂಡು ನೀವು ಫ್ಲೆಕ್ಸಿಬಲ್ಲಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗ್ತದೆ. ಆ್ಯಂಡ್ ಟೀಮ್ ವರ್ಕ್ ಇರಬೇಕು. ಸೊ ಜನರಲಿ PRA ಈಸ್ ಕಂಡಕ್ಟೆಡ್ ಬೈ ಎ ಲೋಕಲ್ ಟೀಮ್ ವಿತ್ ಅ ಫ್ಯೂ ಔಟ್ಸೈಡರ್ಸ್ ಪ್ರೆಸೆಂಟ್ಸ್. ಸೊ ಒಂದು ಜನರಲಿ PRAನ ಮಾಡಬೇಕಾದ್ರೆ ಅಲ್ಲಿರುವಂಥ ರೂರಲ್ ಯೂತ್ಸನ್ನು ಅಥವಾ ಎಜುಕೇಟೆಡ್ ಪೀಪಲನ್ನು ಇನ್ವಾಲ್ವ್ ಮಾಡಿಕೊಂಡು ನಾವು ಮಾಡ್ತೇವೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ರೆಪ್ರೆಸೆಂಟೇಷನ್ ಆಫ್ ವುಮೆನ್, ಸೋಷಿಯಲ್ ಸೈಂಟಿಸ್ಟ್ ಎಕ್ಸೆಟ್ರಾ. ಸೊ ವುಮೆನ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಸೋಷಿಯಲ್ ಸೈಂಟಿಸ್ಟ್ಗಳಿರ್ಬೋದು, ನಮ್ಮ ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ಬೋದು ಎಕ್ಸೆಟ್ರಾ. ಅವನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಒಂದು ಮಲ್ಟಿಪಲ್ ಪ್ರೊಫೆಷ್ನಲ್ಸ್ ಅಥವಾ ಇಂಟರ್ಡಿಸಿಪ್ಲಿನರಿ ಟೀಮನ್ನು ನಾವು ರೆಡಿ ಮಾಡ್ಕೊಳ್ತೇವೆ. ಆಪ್ಟಿಮಲ್ ಇಗ್ನೋರೆನ್ಸ್. ಸೊ ಇಲ್ಲಿ ಟು ಬಿ ದ ಎಫಿಷಿಯೆಂಟ್ ಇನ್ ಟರ್ಮ್ಸ್ ಆಫ್ ಬೋತ್ ಟೈಮ್ ಆ್ಯಂಡ್ ಮನಿ, PRA work intends to gather just enough information to make the necessary recommendations and decisions. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲನೂ ಸರಿಯಾಗಿದೆ, ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ಅನ್ನುವಂತಹ ಒಂದು ಡಿಸಿಷನ್ಗೆ ಹೋಗೋದಿಲ್ಲ. ಸೊ ನೆಸೆಸರಿ ರೆಕಮೆಂಡೇಷನ್ಸ್ಗೆ, ನೆಸೆಸರಿ ಡಿಸಿಷನ್ಸ್ಗಳಿಗೆ ಎಷ್ಟು ಇನ್ಫಾರ್ಮೇಷನ್ ಆಗುತ್ತೆ ಅಷ್ಟು ಇನ್ಫಾರ್ಮೇಷನನ್ನು ತೆಗೆದುಕೊಳ್ತೇವೆ. ಸೊ ವಿ ಜಸ್ಟ್ ಇಂಟೆಂಡ್ಸ್ ಟು ಗ್ಯಾದರ್ ಜಸ್ಟ್ ಎನಫ್ ಇನ್ಫಾರ್ಮೇಷನ್. ಸೊ ನಮ್ಮ PRA ಯಾವ ಆ್ಯಕ್ಟಿವಿಟಿಗೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಷ್ಟು ಇನ್ಫಾರ್ಮೇಷನ್ ಸಿಕ್ಕರೆ ಸಾಕು ಅನ್ನೋದಕ್ಕೆ ಯೂಸ್ ಮಾಡ್ಕೊಳ್ತೇವೆ. ಆ್ಯಂಡ್ ಆಫ್ಕೋರ್ಸ್ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಸೊ ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ, ಅದನ್ನು ಅನಾಲಿಸಿಸ್ ಮಾಡ್ತೀವಿ, ಅದ್ರ ಮೇಲೆ ನಾವು ಇಂಟರ್ಪ್ರಿಟೇಟ್ ಮಾಡ್ತೇವೆ. ಇಂಟರ್ಪ್ರಿಟೇಷನ್ನ ಮೇಲೆ ನಾವು ರಿಸಲ್ಟ್ಸನ್ನು ಬರಿತೀವಿ. ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್. ನೆಕ್ಸ್ಟ್ ಅದಾದ ನಂತರ ರ್ಯಾಪಿಡ್ ರೂರಲ್ ಅಪ್ರೈಸಲ್. ಸೊ RRA ಅಂತ ಕರಿತೇವೆ. RRA PRA ಬೋತ್ ಆರ್ ಸೇಮ್, ಬಟ್ RRA is work emerged as a social science approach in the year 1970. The basic idea of RRA is to gather quickly, collecting information, analyze, evaluate information on rural conditions and local knowledge. ಸೊ ತುಂಬ ಕ್ವಿಕ್ಕಾಗಿ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ, ಆನ್ ದ ಸ್ಪಾಟ್ ನಾವು ಅಪ್ರೈಸಲನ್ನು ಕಂಡಕ್ಟ್ ಮಾಡಲಿಕ್ಕೆ RRAನ ಬಳಸುವಂಥದ್ದು. ದಿಸ್ ಇನ್ಫಾರ್ಮೇಷನ್ ಈಸ್ ಜನರೇಟೆಡ್ ಇನ್ ಕ್ಲೋಸ್ ಕೋಆಪರೇಷನ್ ವಿತ್ ದ ಲೋಕಲ್ ಪಾಪ್ಯುಲೇಷನ್ ಇನ್ ದ ರೂರಲ್ ಏರಿಯಾ. ಸೊ ದಿಸ್ ರಿಸರ್ಚ್ ಮೆಥಡ್ಸ್ ವಿಲ್ ಬಿ ಗೆಟ್ ಅಡ್ಜಸ್ಟೆಡ್ ಟು ದ ಲೋಕಲ್ ಕಂಡೀಷನ್ಸ್. ಲೋಕಲ್ ಕಂಡೀಷನ್ಸ್ನ ಅಗತ್ಯಕ್ಕೆ ಅಥವಾ ಲೋಕಲ್ ಕಂಡೀಷನ್ಸ್ಗೆ ತಕ್ಕ ಹಾಗೆ ರಿಸರ್ಚ್ ಟೂಲ್ಗಳನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ತೇವೆ. ಸೊ ಟೂಲ್ಸ್ ಲೈಕ್ ಮ್ಯಾಪಿಂಗ್, ಡಯಾಗ್ರಾಮಿಂಗ್, ರ್ಯಾಂಕಿಂಗ್ were developed or improved in order to gather information for decision makers in development agency. So the most of the cases the RRA is carried out by a small team of researchers or a trained professionals in 1 to 3 days in a kind of workshop. ಸೊ RRAನ ತುಂಬ ಕ್ವಿಕ್ಕಾಗಿ ಲಭ್ಯ ಇರುವಂತಹ ರಿಸೋರ್ಸಸನ್ನು ಯೂಸ್ ಮಾಡಿಕೊಂಡು ತುಂಬ ಪ್ಲ್ಯಾನ್ ಇಲ್ಲದೇ, ತುಂಬ ಟೈಮನ್ನು ಸ್ಪೆಂಡ್ ಮಾಡ್ದೇನೆ, ತುಂಬ ಮನಿಯನ್ನು ಸ್ಪೆಂಡ್ ಮಾಡ್ದೇನೆ ಅಲ್ಲೇನಿದೆ ಅದನ್ನು ಕ್ವಿಕ್ಕಾಗಿ ನಾವು ಮಾಡ್ತೇವೆ. ಅದಕ್ಕೆ ಅದನ್ನು ರ್ಯಾಪಿಡ್ ಅಂತ ಹೇಳುವಂಥದ್ದು, ತ್ವರಿತಗತಿಯಲ್ಲಿ ಅಂತ ಹೇಳುವಂಥದ್ದು. ರ್ಯಾಪಿಡ್ ರೂರಲ್ ಅಪ್ರೈಸಲ್ನ ಮಾಡ್ತೇವೆ. ಆ್ಯಂಡ್ ಟೆಕ್ನಿಕ್ಸು, ಟೂಲ್ಸ್ ಅದೆಲ್ಲ ಸೇಮ್ ಟು ಸೇಮ್ PRAಯಲ್ಲಿ ಏನಿರುತ್ತೆ ಅದೇ ಥರ. ಸೊ ಕ್ವಿಕ್ಕಾಗಿ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳಲಿಕ್ಕೆ, ಡೇಟಾ ತೆಗೆದುಕೊಳ್ಳಲಿಕ್ಕೆ, ಸೊ ಎಫಿಷಿಯನ್ಸಿನ ಅಥವಾ ಎಫೆಕ್ಟಿವ್ನೆಸ್ನ ಚೆಕ್ ಮಾಡಲಿಕ್ಕೆ ರ್ಯಾಪಿಡ್ ರೂರಲ್ ಅಪ್ರೈಸಲ್ನ ಯೂಸ್ ಮಾಡುವಂಥದ್ದು. PRA ಟೆಕ್ನಿಕ್ಸ್ಗಳಿದೆ. ಸೊ PRA ಟೆಕ್ನಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಾನೊಂದು ವೀಡಿಯೋ ಕಳಿಸ್ತೇನೆ. ಸೊ ವೀಡಿಯೋದಲ್ಲಿ ನೀವು ಪ್ರಾಕ್ಟಿಕಲ್ಲಾಗಿ PRAನ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದರೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಫೋಟೋಸ್ಗಳನ್ನು ಶೇರ್ ಮಾಡ್ತೇನೆ, PRA ಕ್ಯಾಂಪಿನ ಫೋಟೋಸ್ಗಳು ನಾವು ಲಾಸ್ಟ್ ಇಯರ್ ಮಾಡಿದ್ದು. ಸೊ ಆಗ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಸೊ ಅದ್ರ ಜೊತೆಗೆ ಇದನ್ನು ನೀವು ಓದ್ಕೊಳ್ಬೋದು. ಡೈರೆಕ್ಟ್ ಅಬ್ಸರ್ವೇಷನ್, ಡೈರೆಕ್ಟಾಗಿ ಅಬ್ಸರ್ವ್ ಮಾಡುವ ಮೂಲಕ ನೀವು ಕಲ್ತ್ಕೊಳ್ಳುವಂಥದ್ದು. ಡೂ ಇಟ್ ಯುವರ್ ಸೆಲ್ಫ್. ವಿಲೇಜರ್ಸ್ ಏನು ಮಾಡ್ತಾರೆ, ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ, ಆ ಕೆಲಸನ ನೀವು ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ರೇಷ್ಮೆ ಕೃಷಿಯನ್ನು ಮಾಡುವಂಥದ್ದು, ಬಿತ್ತನೆ ಮಾಡುವಂಥದ್ದು, ಅಥವಾ ಯಾವುದೇ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟನ್ನು ಯೂಸ್ ಮಾಡುವಂಥದ್ದು. ಪಾರ್ಟಿಸಿಪೇಟ್ರಿ ಮಾಡೆಲಿಂಗ್ ಆ್ಯಂಡ್
ಮ್ಯಾಪಿಂಗ್. ಸೊ ನೀವು ಸೋಷಿಯಲ್ ಮ್ಯಾಪನ್ನು ಡ್ರಾ ಮಾಡ್ತೀರಾ, ಸೋಷಿಯಲ್ ಮ್ಯಾಪನ್ನು ಡ್ರಾ ಮಾಡ್ತೀರಾ, ಲೈಕ್ ಪಾರ್ಕ್ ಎಲ್ಲಿದೆ, ರೋಡ್ ಎಲ್ಲಿದೆ, ಹೌಸ್ ಹೋಲ್ಡ್ಸ್ ಎಲ್ಲಿದೆ. ಸೊ ಇದನ್ನು ನೀವು ಡ್ರಾ ಮಾಡ್ತಾ ಹೋಗ್ತೀರಾ, ನಕ್ಷೆ ಬಿಡಿಸ್ತಾ ಹೋಗ್ತೀರಾ. ಟ್ರಾನ್ಸಾಕ್ಟ್ ವಾಕ್ ಆ್ಯಂಡ್ ಗೈಡೆಡ್ ಫೀಲ್ಡ್ ವಾಕ್ಸ್. ಸೊ ನೀವಿಲ್ಲಿ ಕಮ್ಯುನಿಟಿಯ ಎಲ್ಡರ್ಸ್ ಜೊತೆಗೆ ಅಥವಾ ಕಮ್ಯುನಿಟಿಯ ಬಗ್ಗೆ ತುಂಬ ನಾಲೆಡ್ಜ್ ಇರೋಂಥವ್ರ ಜೊತೆಗೆ ನೀವೇನು ಮಾಡ್ತೀರಾ, ಒಂದು ಕಂಪ್ಲೀಟ್ ವಾಕ್ ಹೋಗ್ತೀರಾ. ಸೊ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ನೀವು ಇನ್ಫಾರ್ಮೇಷನನ್ನು ತೆಗೆದುಕೊಳ್ತೀರಾ. ಸಾಯಿಲು, ಟೋಪೋಗ್ರಫಿ, ಲ್ಯಾಂಡ್ ಯೂಸು, ಫಾರೆಸ್ಟು, ವಾಟರ್ ಶೆಡ್ಡು, ಕಮ್ಯುನಿಟಿ ಅಸೆಟ್ಸ್ಗಳು ಇದೆಲ್ಲ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸೀಸನಲ್ ಕ್ಯಾಲೆಂಡರ್ಸ್ ಅಂತ ಹೇಳಿ. ಸೊ ಒಂದು ಕಮ್ಯುನಿಟಿನಲ್ಲಿ ಸೀಸನ್ಗೆ ತಕ್ಕ ಹಾಗೆ ಏನೇನೆಲ್ಲ ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೈನಿ ಸೀಸನಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಕೆಲವು ಏರಿಯಾಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರೇನು ಮಾಡೋದಿಲ್ಲ, ಬಿಸ್ನೆಸ್ ಪೂರ್ತಿ ಡಲ್ ಆಗಿಬಿಟ್ಟಿರುತ್ತೆ. ಸೊ ಕೆಲವು ಕಡೆ ಸಮ್ಮರಲ್ಲಿ ಯಾರು ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಬಯಲು ಪ್ರದೇಶದಲ್ಲಾದರೆ. ಹೀಗೆ ರೈನ್ಫಾಲ್, ಲೇಬರ್, ಎಕ್ಸ್ಪೆಂಡಿಚರ್, ಸಾಲ ಆಗುವಂಥದ್ದು, ಡೆಪ್ಟ್, ಅನಿಮಲ್ಗೆ ಸಂಬಂಧಪಟ್ಟಾಗೆ ಹೀಗೆಲ್ಲ ಯಾವ್ಯಾವ ತಿಂಗಳಲ್ಲಿ ಏನೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಸೀಸನ್ ಕ್ಯಾಲೆಂಡರಲ್ಲಿ ಬರೀಬೋದು. ಅದನ್ನು ನಾವು ಕೆಲವೊಂದು ಪ್ಯಾಟರ್ನ್ಸ್ಗಳಲ್ಲಿ, ಕೆಲವೊಂದು ಡಿಸೈನ್ಗಳಲ್ಲಿ ನಾವು ಅದನ್ನು ಶೋ ಮಾಡ್ಬೋದು. ಲಾಸ್ಟ್ ಟೈಮ್ ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ಸೀಸನಲ್ ಕ್ಯಾಲೆಂಡರ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋನ್ಸನ್ನು, ಸೀಡ್ಸನ್ನು, ಸ್ಟಿಕ್ಸ್ಗಳನ್ನು ಯೂಸ್ ಮಾಡಿ ಸೀಸನಲ್ ಕ್ಯಾಲೆಂಡರ್ಗಳನ್ನ ಮಾಡ್ಬೋದು. ಅದೇ ರೀತಿಯಾಗಿ ಡೈಲಿ ಆ್ಯಕ್ಟಿವಿಟಿ ಪ್ರೊಫೈಲ್. ಸೊ ಕೆಲವೊಂದು ಮೆನ್, ವುಮೆನ್, ಯೂತ್ ಮತ್ತು ಎಲ್ಡರ್ಸ್ ಇವರ ರೆಪ್ರೆಸೆಂಟೇಟಿವ್ಸ್ನ ತೆಗೆದುಕೊಂಡು ಇವರು ಪ್ರತಿದಿನ ಏನು ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೆ ಅಂತೇಳಿ ಡೈಲಿ ಆ್ಯಕ್ಟಿವಿಟಿ ಪ್ರೊಫೈಲನ್ನು ನಾವು ಮಾಡ್ಕೊಳ್ಬೋದು. ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಏನೇನು ಮಾಡ್ತಾರೆ ಅಂತ. ಅದರ ಮೂಲಕ ಅಲ್ಲಿನ ಜನ ಸಾಮಾನ್ಯವಾಗಿ ಮಾಡ್ತಾ ಇರುವಂಥದ್ದು ಏನು ಅಂತ ಗೊತ್ತಾಗುತ್ತೆ. ಅದಾದ ನಂತರ ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಕ್ವಶನ್ ಇಯರ್. ಸೊ ಸ್ವಲ್ಪ ಒಂದಷ್ಟು ಕ್ವಶನನ್ನು ಮಾಡುವಂಥದ್ದು ಮತ್ತು ಇಂಟರ್ವ್ಯೂ ಪ್ರೊಸೀಡಿಂಗ್ಸ್ ಆಗ್ತಾ ಹೋದಾಗೇ ಕ್ವಶನ್ಸನ್ನು, ಬೇರೆ ಬೇರೆ ಕ್ವಶನ್ಸನ್ನು ಕೇಳ್ತಾ ಹೋಗುವಂಥದ್ದು. ಹೀಗೆ ಸೆಮಿ ಸ್ಟ್ರಕ್ಚರ್ಡ್ ಕ್ವಶನ್ ಇಯರ್ನ ಮೂಲಕ ಅಥವಾ ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಮೂಲಕ ನಾವು ಜನರಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೇವೆ. ಅದೇ ರೀತಿಯಾಗಿ ಚೈನ್ ಇಂಟರ್ವ್ಯೂಗಳನ್ನು ಕಂಡಕ್ಟ್ ಮಾಡುವಂಥದ್ದು, ಸೀಕ್ವೆನ್ಸಿಂಗ್ ಇಂಟರ್ವ್ಯೂಗಳನ್ನು ಕಂಡಕ್ಟ್ ಮಾಡುವಂಥದ್ದು ಇತ್ಯಾದಿಗಳನ್ನ ಮಾಡ್ಬೋದು. ಪರ್ಮನೆಂಟ್ ಗ್ರೂಪ್ಗಳು, ಫಾರ್ ಎಕ್ಸಾಂಪಲ್ ಫಾರ್ಮರ್ಸ್ ಗ್ರೂಪ್ ಆಗಿರ್ಬೋದು, ಅಥವಾ ಕೋಆಪ್ರೇಟಿವ್ ಸೊಸೈಟೀಸ್ಗಳಾಗಿರ್ಬೋದು, ಅಥವಾ ಯಾವುದೋ ಈಗ ಮೀನುಗಾರರ ಸಂಘ ಇರ್ಬೋದು. ಸೊ ಇಂತಹ ಪರ್ಮನೆಂಟ್ ಗ್ರೂಪ್ಗಳನ್ನು ನಾವು ಇಂಟರ್ವ್ಯೂ ಮಾಡುವಂಥದ್ದು. ಟೈಮ್ ಲೈನ್ಸ್, ಮೇಜರ್ ಹಿಸ್ಟಾರಿಕಲ್ ಕಮ್ಯುನಿಟಿ ಈವೆಂಟ್ಸ್, ಅಂದರೆ ಆ ಕಮ್ಯುನಿಟಿ ಎಸ್ಟಾಬ್ಲಿಷ್ ಆದಾಗಲಿಂದ ಅಥವಾ ಕಮ್ಯುನಿಟಿ ಎಷ್ಟು ವರ್ಷಗಳಿಂದ ಹಿಡಿದೆ ಅಲ್ಲಿಂದ ಇಲ್ಲಿ ತನಕ ಯಾವ್ಯಾವ ವರ್ಷದಲ್ಲಿ ಏನೇನಾಗಿದೆ, ಮುಖ್ಯವಾದಂತಹ ಘಟನೆಗಳು, ಹಿಸ್ಟಾರಿಕಲ್ ಇನ್ಸಿಡೆಂಟ್ಸ್ ಯಾವಾಗ ನಡೆದಿದೆ ಅಂಥದ್ದನ್ನು ನಾವು ಟೈಮ್ ಲೈನ್ಸಲ್ಲಿ ಮಾಡುವಂಥದ್ದು. ಲೋಕಲ್ ಹಿಸ್ಟ್ರಿ, ಸೊ ಸ್ಥಳೀಯ ಮಟ್ಟದಲ್ಲಿರುವಂತಹ ಇತಿಹಾಸವನ್ನು ವ್ಯವಸ್ಥಿತವಾಗಿ ತಿಳಿದುಕೊಳ್ಳುವಂಥದ್ದು. ಲೋಕಲ್ ರಿಸರ್ಚರ್ಸ್ನ, ವಿಲೇಜ್ ಅನಲಿಸ್ಟ್ಗಳನ್ನು ಬಳಸಿಕೊಳ್ಳುವಂಥದ್ದು. ವೆನ್ ಡಯಾಗ್ರಾಮ್ಸ್, ಇದನ್ನು ಚಪಾತಿ ನಕ್ಷೆ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ರೌಂಡಾಗಿ ಮಾಡುವಂಥದ್ದು. ಇದನ್ನು ನಿಮಗೆ ವಿಡಿಯೋ ನೋಡಿದ್ರೆ ತುಂಬ ಐಡಿಯಾ ಬರುತ್ತೆ, ಅಲ್ಲಿವರೆಗೂ ಇದು ಗೊತ್ತಾಗೋದಿಲ್ಲ. ಪಾರ್ಟಿಸಿಪೇಟಿವ್ ಡಯಾಗ್ರಾಮ್ ಕೂಡ ಅಷ್ಟೇ. ವೆಲ್ತ್ ಆ್ಯಂಡ್ ವೆಲ್ ಬೇಯಿಂಗ್ ರ್ಯಾಂಕಿಂಗ್ ಕೂಡ ಅಷ್ಟೇ. ಡೈರೆಕ್ಟ್ ಮ್ಯಾಟ್ರಿಕ್ಸ್, ಪೇರ್ ವೈಸ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕೋರಿಂಗ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಯಾವ್ದಾದ್ರು ಪ್ಲಾಂಟ್ಸನ್ನು ಅಥವಾ ಫ್ಲವರ್ಸನ್ನು ಕೊಡ್ತೇವೆ, 5 ಅಥವಾ 6 ಪ್ಲಾಂಟ್ಸನ್ನು ಯಾವುದಾದ್ರು ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದಾದ್ರು ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ. ಇಫ್ ಇಟ್ ಈಸ್ ನಾಟ್ ಗುಡ್, ಫಾರ್ ಎಕ್ಸಾಂಪಲ್ ಹೆಲ್ತ್ ಫೆಸಿಲಿಟಿ ಹೇಗಿದೆ ಅಂತ ನಾವು ಕೇಳ್ತೇವೆ. ಹೆಲ್ತ್ ಫೆಸಿಲಿಟಿ ಚೆನ್ನಾಗಿಲ್ಲ ಅಂತಂದರೆ ಅವರು ಬ್ಲ್ಯಾಕ್ ರೋಸನ್ನು ಇಡಬೇಕಾಗ್ತದೆ ಕಮ್ಯುನಿಟಿಯ ಮೆಂಬರ್ಸು. ಸೊ ಆ ರೀತಿ ಪ್ರತಿಯೊಬ್ಬ ಕಮ್ಯುನಿಟಿ ಮೆಂಬರು ಬ್ಲ್ಯಾಕ್ ರೋಸನ್ನು ಒಂದು ಟೇಬಲ್ ಮೇಲೆ ಇಡ್ತಾ ಬಂದರೆ ದಟ್ ವಾಸ್ ನಾಟ್ ಗುಡ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ದರೆ ರೆಡ್ ರೋಸನ್ನು ಇಡಿ ಅಂತ ಹೇಳಿರ್ತೇವೆ. ಸೊ ಚೆನ್ನಾಗಿದ್ದರೆ ಅವರು ರೆಡ್ ರೋಸನ್ನು ಇಡ್ತಾ ಬರ್ತಾರೆ. ಸೊ ದಟ್ ಟೈಮ್ ಇಟ್ ವಾಸ್ ಗುಡ್ ಅಂತ ಹೇಳಿ. ಸೊ ಹೀಗೆ ಡೈರೆಕ್ಟ್ ಮ್ಯಾಟ್ರಿಕ್ಸನ್ನು, ಪೇರ್ ರ್ಯಾಂಕಿಂಗ್ಗಳನ್ನು, ಸ್ಕೋರಿಂಗ್ ಸಿಸ್ಟಮ್ಗಳನ್ನು ನಾವು ಯೂಸ್ ಮಾಡ್ತೇವೆ. ಅದೇ ರೀತಿಯಾಗಿ ಮೆಟ್ರಿಸಸ್ ಕೂಡ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಸಾಯಿಲ್ ಟೈಪ್, ಲ್ಯಾಂಡ್ ಯೂಸ್, ಕ್ರಾಪಿಂಗ್ ಪ್ಯಾಟ್ರನ್ಸ್, ಅವೈಲಬಲ್ ರಿಸೋರ್ಸಸ್ ಎಕ್ಸೆಟ್ರಾ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಕ್ರಾಸ್ ಚೆಕ್ ಮಾಡ್ತೇವೆ, ಅನಲೈಸ್ ಮಾಡ್ತೇವೆ, ಡಿಸ್ಕಷನ್ಸ್ ಮಾಡ್ತೇವೆ. ಸೊ ಟ್ರೆಡಿಷ್ನಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಲೋಕಲ್ ರಿಸೋರ್ಸ್ ಕಲೆಕ್ಷನ್ ಇದನ್ನು ನಾವು ಕೇಳ್ಕೊಳ್ತೇವೆ. ಸೊ ಕೀ ಪ್ರೋಪ್ಸ್ಗಳು ಏನೇನಿದೆ, ಸೊ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳೋ ಮೂಲಕ ಅದಕ್ಕೆ ಅವ್ರ ರಿಯಾಕ್ಷನ್ ಏನು ಅಂತ ತಿಳಿದುಕೊಳ್ತೇವೆ. ಅವರ ಜನಪದ ಸಾಹಿತ್ಯ, ಫೋಕ್ಲೋರ್, ಸಾಂಗ್ಸ್, ಪೊಯೆಟ್ರಿ, ಡ್ಯಾನ್ಸ್ ಇತ್ಯಾದಿಗಳ ಮೂಲಕ ನಾವು ತಿಳಿದುಕೊಳ್ತೇವೆ. ಟ್ರೆಡಿಷ್ನಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಲೋಕಲ್ ರಿಸೋರ್ಸಸ್ ಸಿಸ್ಟಮ್. ಸೊ ಅವರ ಟ್ರೆಡಿಷ್ನಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಹೇಗಿರ್ತಾ ಇತ್ತು, ಲೋಕಲಲ್ಲಿ ಏನೇನು ರಿಸೋರ್ಸಸ್ ಇದೆ ಇದನ್ನು ಕೂಡ ನಾವು ತಿಳಿದುಕೊಳ್ತೇವೆ. ಅದೇ ರೀತಿ ಡಯಾಗ್ರಾಮ್ಗಳನ್ನ ಎಕ್ಸಿಬಿಷನ್ ಮಾಡ್ತೇವೆ. ಮ್ಯಾಪ್ಸು, ಚಾರ್ಟ್ಸು, ಫೋಟೋಸ್ಗಳನ್ನು ನಾವು PRA ಆ್ಯಕ್ಟಿವಿಟಿ ಟೈಮಲ್ಲಿ ಏನೇನು ತೆಗೆದುಕೊಂಡಿದ್ವಿ ಅದೆಲ್ಲ ಎಕ್ಸಿಬಿಷನ್ ಮಾಡಿಬಿಟ್ಟು ಆ ಎಕ್ಸಿಬಿಷನ್ ಟೈಮಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ತೇವೆ. ಅವ್ರಿಗೆ ಕ್ವಶನ್ ಕೇಳ್ತೇವೆ, ಇನ್ಫಾರ್ಮೇಷನ್ ಸರಿ ಇದೆಯಲ್ಲ ಅಂತ ನೋಡ್ಕೊಳ್ತೇವೆ, ಕ್ರಾಸ್ ಚೆಕ್ ಮಾಡ್ಕೊಳ್ತೇವೆ. ಸೊ ಲಾಸ್ಟ್ ಟೈಮ್ ನಾವು ಡಯಾಗ್ರಾಮ್ ಎಕ್ಸಿಬಿಷನನ್ನು ಕೂಡ ಮಾಡಿದ್ವಿ, ಈ ವರ್ಷ ಅಲ್ಲ ಅದರ ಹಿಂದಿನ ವರ್ಷದಲ್ಲಿ. ಸೊ ಅದಾದ ನಂತರ ನೈಟ್ ಹಾಲ್ಟ್ ಮಾಡುವಂಥದ್ದು, ಶಾರ್ಟ್ ಕ್ವಶನಿಯರ್ಗಳನ್ನ ಪ್ರಿಪೇರ್ ಮಾಡಿ ಕ್ವಶನ್ಸನ್ನು ಕೇಳುವಂಥದ್ದು, ಶೇರ್ಡ್ ಪ್ರೆಸೆಂಟೇಷನ್ಸ್, ಅನಾಲಿಸಿಸ್, ಮತ್ತು ಅವರ ಆಟಿಟ್ಯೂಡನ್ನು ಸರ್ವೆ ಮಾಡುವಂಥದ್ದು. ಸೊ ಅವರ ಪ್ರಾಕ್ಟೀಸಸ್ ಮತ್ತು
ಬಿಲೀಫ್ಸ್ಗಳನ್ನು ಕ್ವಶನ್ ಮಾಡುವಂಥದ್ದು, ಇದ್ರ ಮೂಲಕನೂ ಕೂಡ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೇವೆ. ಸೊ ಪಿ ಆರ್ ಎ ಹೇಗಿರುತ್ತೆ ಅಂತ ಕೇಳಿದರೆ, ಮೊದಲನೇದಾಗಿ ಪಿ ಆರ್ ಎ ಟಾಪಿಕ್ ಏನು ಅಂತ. ಸೊ ಅಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಅಲ್ಲಿನ ಪ್ರಾಬ್ಲಮ್ಸ್ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಆ ಕಮ್ಯುನಿಟಿಯ ಓವರಾಲ್ ಪಿಕ್ಚರನ್ನು ತಿಳಿದುಕೊಳ್ಳುವಂಥದ್ದು ಏನು ಅಂತ ನಾವು ಒಂದು ಫೋಕಸ್ ಇಟ್ಕೊಂಡಿರ್ಬೇಕು. ಅದಾದ ಸೆಲೆಕ್ಷನ್ ಆಫ್ ಪಿ ಆರ್ ಎ ಟೀಮ್ ಮೆಂಬರ್ಸನ್ನು ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಸೊ ಏನೇನು ಇನ್ಫಾರ್ಮೇಷನನ್ನು ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೊಳ್ತೇವೆ ಅದನ್ನು ಆಬ್ಜೆಕ್ಟಿವ್ಸನ್ನು ಫ್ರೇಮ್ ಮಾಡ್ಕೊಳ್ಬೇಕು. ಬೇಸ್ಡ್ ಆನ್ ಆಬ್ಜೆಕ್ಟಿವ್ಸ್ ಫಾರ್ಮೇಷನ್ ಆಫ್ ಸಬ್ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್ ಜನರಲ್ ಓವರ್ವ್ಯೂ ಅಂದರೆ ಕಮ್ಯುನಿಟಿಯ ಮ್ಯಾಪ್, ಕಮ್ಯುನಿಟಿನಲ್ಲಿರುವಂತಹ ರಿಸೋರ್ಸಸ್, ಕಮ್ಯುನಿಟಿಯ ಪ್ರಾಬ್ಲಮ್ಸ್, ಕಮ್ಯುನಿಟಿಯ ಜನರ ಸೀಸನಲ್ ಕ್ಯಾಲೆಂಡರ್, ಕಮ್ಯುನಿಟಿಯ ಜನರ ಡೈಲಿ ಕ್ಯಾಲೆಂಡರ್, ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಹೀಗೆ ಸಬ್ ಟಾಪಿಕ್ಸ್ಗಳನ್ನು ಮಾಡ್ಕೊಳ್ಬೇಕು. ಸೊ ಅದಕ್ಕೆ ತಕ್ಕ ಹಾಗೆ ಡಿಸೈನ್ಸ್ ಮಾಡ್ಕೊಳ್ಬೇಕು, ಅದಕ್ಕೆ ತಕ್ಕ ಹಾಗೆ ಯಾರು ರೆಸ್ಪಾಂಡೆಂಟ್ಸ್ ಅಂತ ನೋಡ್ಕೊಳ್ಬೇಕು. ಅದಾದ ನಂತರ ನಾವು ಇಂಟರ್ವ್ಯೂಗಳನ್ನು ಕಂಡಕ್ಟ್ ಮಾಡಬೇಕು, ಸಬ್ ಟೀಮ್ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡಬೇಕು, ಅದಾದ ನಂತರ ಹೋಲ್ ಟೀಮ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು, ಆಮೇಲೆ ರಿಪೋರ್ಟ್ ಬರೀಬೇಕು. ಈ ಸಬ್ ಟಾಪಿಕ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದಾದಮೇಲೆ ಸಬ್ ಟೀಮ್ಸ್ಗಳಿರುತ್ತೆ. ಈ ಸಬ್ ಟೀಮ್ಸ್ಗಳು ಏನು ಮಾಡುತ್ತೆ, ಅವ್ರಿಗೆ ಬೇಕಾಗಿರುವಂತಹ ಮೆಥಡ್ಸನ್ನು, ಅವ್ರಿಗೆ ಬೇಕಾಗಿರುವಂತಹ ಟೂಲ್ಸನ್ನು ಡಿಸೈನ್ ಮಾಡಿಕೊಂಡು ಇಂಟರ್ವ್ಯೂ ಮಾಡಿ ಡೇಟಾ ಕಲೆಕ್ಟ್ ಮಾಡುತ್ತೆ. ಸೊ ಅದಾದಮೇಲೆ ಸಬ್ ಟೀಮ್ ಮೀಟಿಂಗ್ಗಳನ್ನ ಮಾಡಿಕೊಂಡು ಅವರು ರಿಪೋರ್ಟ್ ರೆಡಿ ಮಾಡ್ಕೊಳ್ತಾರೆ. ಅದಾದ ನಂತರ ಹೋಲ್ ಟೀಮ್ ಮೀಟಿಂಗಲ್ಲಿ ಅವರು ರಿಪೋರ್ಟ್ ಬಗ್ಗೆ ಸಂಬಂಧಪಟ್ಟಾಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅಟ್ ಲಾಸ್ಟ್ ನಾವು ಅದೆಲ್ಲವನ್ನು ಸೇರಿಸಿ ಹೋಲ್ ಟೀಮ್ ಮೀಟಿಂಗಿನ ರಿಸಲ್ಟ್ಸ್ ನಂತರ ನಾವು ಆ ರಿಸಲ್ಟ್ನ ಬೇಸ್ ಮೇಲೆ ರಿಪೋರ್ಟನ್ನು ಬರೆಯುವಂಥದ್ದು. ಸೊ ಇಲ್ಲಿ ವಿ ಹ್ಯಾವ್ ಟು ಫಾಲೋ ಸರ್ಟೆನ್ ರೂಲ್ಸ್. ವಿ ಶುಡ್ ನಾಟ್ ಇಂಟ್ರಪ್ಟ್ ವೈಲ್ ಸಮ್ಮೋನ್ ಈಸ್ ಟಾಕಿಂಗ್ ಅಬೌಟ್ ಈಸ್ ಇಶ್ಯೂ. ಸೊ ಕಮ್ಯುನಿಟಿ ಒಳಗಡೆ ಅಥವಾ ಕಮ್ಯುನಿಟಿಗೆ ಸಂಬಂಧಪಟ್ಟಾಗೆ ನೀವೇನೋ ಕ್ವಶನ್ ಕೇಳಿದ್ದೀರಾ ಒಬ್ಬರಿಗೆ, ಸೊ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನನಗೆ ಇಷ್ಟೇ ಸಾಕು, ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಅವ್ರನ್ನ ಇಂಟ್ರಪ್ಟ್ ಮಾಡಬಾರ್ದು. ಸೊ ಕಮ್ಯುನಿಟಿಯ ಪಾರ್ಟಿಸಿಪೇಷನ್ ಇಲ್ಲದೇ ಪಿ ಆರ್ ಎ ಕಂಪ್ಲೀಟ್ ಆಗೋದಿಲ್ಲ. ಆ್ಯಂಡ್ ಡು ನಾಟ್ ಅಸ್ಯೂಮ್. ಸೊ ಈಗ ಒಂದು ಮನೆ ಮುಂದೆ ಕಾರ್ ನಿಂತಿರುತ್ತೆ, ಆದರೆ ಅವ್ರು ಬಿ ಪಿ ಎಲ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಕಾರ್ ನಿಂತಿದೆ, ಬಿ ಪಿ ಎಲ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಶ್ರೀಮಂತರು ಅಂತ ಅಂದ್ಕೊಳ್ಬಾರ್ದು. ಯಾರಿಗೆ ಗೊತ್ತು, ಅವರು ಡ್ರೈವರಾಗಿ ಕೆಲಸ ಮಾಡ್ತಾ ಇರ್ಬೋದು, ಓನರ್ ಗಾಡಿಯನ್ನು ಅಲ್ಲಿ ನಿಲ್ಲಿಸ್ಕೊಂಡಿರ್ಬೋದು. ವಿ ಶುಡ್ ನಾಟ್ ಅಸ್ಯೂಮ್ ಎನಿಥಿಂಗ್. ಸೊ ನಾವು ಅವರ ಆನ್ಸರು ಮೇಲೆ ನಮ್ಮ ಅನಾಲಿಸಿಸ್ ನಿರ್ಧಾರ ಆಗಿರಬೇಕೇ ಹೊರತು ಅವರ ಆನ್ಸರು ಅಥವಾ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ ಮೇಲೆ ಅಥವಾ ಅಲ್ಲಿರುವಂತಹ ನಮ್ಮ ಅಬ್ಸರ್ವೇಷನ್ ಮೇಲೆ ನಾವೇನೇನೋ ಅಸಂಪ್ಷನನ್ನು ಮಾಡ್ಕೊಳ್ಬಾರ್ದು. ಆ್ಯಂಡ್ ಡು ನಾಟ್ ಲೀಡ್ ಆರ್ ಗಿವ್ ಕ್ಲೂಸ್. ಸೊ ನೀವು ಈ ಪ್ರಾಬ್ಲಮ್ ಇದೆ ಅಲ್ವಾ ಇಲ್ಲಿ ನಿಮಗೆ ಅಂತೇಳ್ಬಿಟ್ಟು ನೀವೇ ಹೋಗಿ ಕೇಳಬಾರ್ದು, ಅವ್ರು ಹೌದು ಅಂತ ಹೇಳ್ತಾರೆ. ಸೊ ಯು ಆರ್ ಗೋಯಿಂಗ್ ಟು ಗಿವ್ ಅ ಪ್ರೀ ಕನ್ಸೀವ್ಡ್ ಐಡಿಯಾಸ್. ನಿಮಗೆ ಇಲ್ಲಿ ಡಾಕ್ಟರ್ ಸರಿಯಾಗಿ ಬರೋದಿಲ್ಲ ಅಲ್ವಾ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಅಂತ ನೀವೇ ಹೋಗಿ ಕೇಳಬಾರ್ದು. ಸೊ ದಟ್ ಈಸ್ ಗೋಯಿಂಗ್ ಟು ಗಿವ್ ಪ್ರೀ ಕನ್ಸೆಪ್ಷನ್ ಐಡಿಯಾಸ್. ಹೌದೌದು ಅವರು ಯಾವಾಗಲೂ ಸರಿಯಾಗಿ ಬರೋದಿಲ್ಲ ಅಂತ ಹೇಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇದನ್ನೆಲ್ಲ ನೀವು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಇಫ್ ದ ರೂಲ್ಸ್ ಆರ್ ನಾಟ್ ಫಾಲೋಡ್ ಬೈ ದ ಈಚ್ ಆಫ್ ದ ಟೀಮ್ ಮೆಂಬರ್, ಇಟ್ ಮೇ ಗೋಯಿಂಗ್ ಟು ಮಿಸ್ಲೀಡ್ ದ ಇನ್ಫಾರ್ಮೇಷನ್. ಸೊ ಇನ್ಫಾರ್ಮೇಷನ್ ಏನಾಗುತ್ತೆ, ಮಿಸ್ಲೀಡ್ ಆಗಿಬಿಡುತ್ತೆ. ಸೊ ದಟ್ಸ್ ವೈ ಯು ಶುಡ್ ಬಿ ಕೇರ್ಫುಲ್ ವೈಲ್ ವಿ ಆರ್ ಡೂಯಿಂಗ್ ಪಿ ಆರ್ ಎ ಆ್ಯಕ್ಟಿವಿಟಿ. ಸೊ ಇದು ಒಂದು ರೀತಿ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಇರುವಂಥದ್ದು. ನೀವು ವರ್ಕ್ಶಾಪನ್ನು ಮಾಡಿ ಅಥವಾ ಪಿ ಆರ್ ಎನ ಪ್ರಾಕ್ಟಿಕಲ್ಲಾಗಿ ಎಕ್ಸಸೈಸ್ ಮಾಡಿ ಅಥವಾ ನೋಡಿ ನೀವು ಕಲೀಲಿಕ್ಕೆ ಅವಕಾಶ ಇರುವಂಥದ್ದು. ಇದನ್ನು ಥಿಯರಿಯನ್ನು ಓದಿದರೆ ಅಥವಾ ಥಿಯರಿಯಲ್ಲಿ ಹೇಳ್ತಾ ಹೋದರೆ ಎಷ್ಟೋ ವಿಷಯಗಳು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಪಿ ಆರ್ ಎಗೆ ಸಂಬಂಧಪಟ್ಟಾಗೆ ಒಂದು ಯೂಟ್ಯೂಬ್ ವಿಡಿಯೋ ಲಿಂಕನ್ನು ಕಳಿಸ್ತೇನೆ. ಅದರಲ್ಲಿ ಪಿ ಆರ್ ಎನ ಹೇಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಪಿ ಆರ್ ಎ ಆ್ಯಕ್ಟಿವಿಟಿಗಳು ಹೇಗಿದೆ ಅದೆಲ್ಲವೂ ಕೂಡ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಫ್ ಪಾಸಿಬಲ್ ನಾವು ನೆಕ್ಸ್ಟ್ ಇಯರ್ನಲ್ಲಿ ಒಂದು ಪಿ ಆರ್ ಎ ಕ್ಯಾಂಪನ್ನು ಮಾಡೋಣ. So this is all about today's class. We will meet in the next class. Thank you. Take care. Stay safe. And this completes unit